ನೆನೆ ಇಡೀ ದಿನ ಬಳ್ಳಾರಿಯಲ್ಲಿ ಹೊಸ ವರ್ಷದ ಸಂಭ್ರಮದಲ್ಲಿದ್ದರು. ಆದರೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆರಂಭವಾದ ಗಲಾಟೆ ಅಲ್ಲಿನ ಪರಿಸ್ಥಿತಿ ಈಗ ಬೂದಿ ಮುಚ್ಚುವ ಪರಿಸ್ಥಿತಿಯಂತಾಗಿದೆ. ಯಾಕಂದ್ರೆ ಬಳ್ಳಾರಿಯ ನಗರವನ್ನ ಈ ಗಲಾಟೆ ಅಷ್ಟರ ಮಟ್ಟಿಗೆ ಬೆಚ್ಚಿ ಬೀಳಿಸಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆಯಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ, ಜನಾರ್ದನ ರೆಡ್ಡಿ ಮನೆ ಮುಂದೆ ಕಲ್ಲು ತೂರಾಟ, ಎರಡು ಗುಂಪುಗಳಿಂದ ಫೈರಿಂಗ್, ಓರ್ವ ಸಾವು. ಒಂದ್ ಕಡೆ ಕೈಯಲ್ಲಿ ಕಟ್ಟಿಗೆ ಹಿಡಿದು ಕಲ್ಲು ತೂರಾಡ್ತಿರುವ ದೃಶ್ಯ, ಮತ್ತೊಂದು ಕಡೆ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರಿಂದ ಲಾಠಿ ಪ್ರಹಾರ, ಫೈರಿಂಗ್. ಇತ್ತ ಓರ್ವ ಯುವಕನ ಸಾವು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬಳ್ಳಾರಿಯಲ್ಲಿ. ಹೌದು, ವಾಲ್ಮೀಕಿ ಪುತ್ಥಳಿ ಹಾಗೂ ವಾಲ್ಮೀಕಿ ಉದ್ಘಾಟನೆಗೆ ಸಂಬಂಧಿಸಿದಂತೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಶುರುವಾದ ಗಲಾಟೆಯ ಭಯಾನಕ ದೃಶ್ಯಗಳಿವು. ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಮನೆಯ ಮುಂಭಾಗದಲ್ಲಿ ಬ್ಯಾನರ್ ಅಳವಡಿಕೆ ಮಾಡುವಾಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತನ ನಡುವೆ ಗಲಾಟೆ ಶುರುವಾಗಿದೆ. ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಮನೆ ಮುಂಭಾಗ ಬ್ಯಾನರ್ ಅಳವಡಿಕೆ ಮಾಡುವಾಗ ಕಿರಿಕಾಗಿದೆ. ಆಗ ಪರಸ್ಪರ ನೂಕಾಟ, ತಳ್ಳಾಟ ಉಂಟಾಗಿತ್ತು. ಕೂಡಲೇ ಸ್ಥಳಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಬಂದಿದ್ದಾರೆ. ಈ ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಪರಸ್ಪರ ಕಲ್ಲು ತೂರಾಟ ಆಗಿದೆ. ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಲಾಠಿ ಪ್ರಹಾರ ಮಾಡಿ ಎರಡೂ ಕಡೆಯವರನ್ನ ಚದುರಿಸಿದ್ರು. ಆದ್ರೂ ಗಲಾಟೆ ಮತ್ತೆ ಉದ್ಭವಿಸುತ್ತಲೇ ಇತ್ತು. ಪರಿಸ್ಥಿತಿ ಕೈ ಮೀರುವುದನ್ನ ಅರಿತ ಪೊಲೀಸರು ಹೆಚ್ಚುವರಿಯಾಗಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಸೇರಿದ್ರು. ಈ ವೇಳೆ ಎರಡೂ ಕಡೆಯವರು ಕಲ್ಲು ದೊಣ್ಣೆ ಹಿಡಿದು ಮತ್ತೆ ಜಗಳಕ್ಕೆ ನಿಂತರು. ಒಂದು ಹಂತದಲ್ಲಿ ರಣರಂಗವೇ ಸೃಷ್ಟಿಯಾಗಿತ್ತು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. 4-5 ಬಾರಿ ಲಾಠಿ ಪ್ರಹಾರ ಮಾಡಿದ್ರೂ ಪರಿಸ್ಥಿತಿ ಹತೋಟಿಗೆ ಬಾರದೇ ಇದ್ದಾಗ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. 5-6 ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಎರಡೂ ಕಡೆಯಿಂದ ಪದೇ ಕಲ್ಲು ತೂರಾಟ ನಡೆಯುತ್ತಲೇ ಇತ್ತು. ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎನ್ನುವ ಯುವಕ ಗಂಭೀರ ಗಾಯಗೊಂಡು ಅಸುನೀಗಿದ್ದಾನೆ. ಎರಡೂ ಕಡೆಯ ಹಲವರಿಗೆ ಗಾಯಗಳಾಗಿವೆ. ಘಟನೆಯಲ್ಲಿ ಪೊಲೀಸರಿಗೂ ಗಾಯಗಳು ಆಗಿವೆ. ಜನಾರ್ದನ ರೆಡ್ಡಿ, ಶ್ರೀರಾಮುಲು ಹಾಗೂ ಭರತ್ ರೆಡ್ಡಿ ಹಠಕ್ಕೆ ಬಿದ್ದು ಜಾಗದಿಂದ ಕದಲದ ಕಾರಣ ಎರಡೂ ಕಡೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗತೊಡಗಿದರು. ಜನಾರ್ದನ್ ರೆಡ್ಡಿ ಮೇಲೆ ಮುಂಚೆಯಿಂದ ಕೂಡ ಸಂಚರಿ ಅವರಿಗೆ, ಅವನು ಹೆಂಗನ ಮಾಡಿ ರಾಜಕಾರಣದಲ್ಲಿ ಮುಗಿಸ್ಬೇಕಂತ ಪ್ರಯತ್ನ ಮಾಡಿದೆ. ಅವ್ರು ಬಿದ್ದರು ಎದ್ರು ಎಲ್ಲ ಮಾಡ್ಕೊಂಡು ಇಲ್ಲಿ ತನಕ ಜೀವಂತ ರಾಜಕಾರಣ ಮಾಡ್ಕೊತ ಬಂದಾನ್ರಿ. ಜಸ್ಟ್ ಮಿಸ್ ರೀ ಅವರು ಪಾಪ. ಇಷ್ಟು ಕಲ್ಲುಗಳು ತೂರಾಟ ಮಾಡ್ತಾಯಿದ್ರೆ, ಫೈರಿಂಗ್ ಮಾಡ್ತಾಯಿದ್ರಿ. ಇವತ್ತು ಅವರು ಪಾಪ ಅವ್ರ ಮನೆ ಹತ್ರ ಬಂದು ಈ ರೀತಿ ದೌರ್ಜನ್ಯ ಮಾಡ್ತಾಯಿದ್ರೆ, ಇಷ್ಟು ದೌರ್ಜನ್ಯ ನಾವು ಯಾವತ್ತಿದ್ರೂ ಕೂಡ ಅವರು ಎಷ್ಟೋ ಮಂದಿ ಸರ್ಕಾರ ಇರೋಂಥ ಟೈಮಲ್ಲಿ ಕೂಡ ಯಾರೋ ಮಂತ್ರಿಗಳ ಮನೆ ಹತ್ರ ಹೋಗಿ ನಮ್ಮ ಬ್ಯಾನರ್ ಕಟ್ ಅನ್ನೋದಾಗಲಿ, ನಾವು ಜಗಳ ಮಾಡ್ಕೊಳೋದಾಗಲಿ, ಇಲ್ಲ ಅವ್ರ ಮನೆ ಹತ್ರ ಹೋಗಿ ನಾವು ಈ ರೀತಿ ಆಗ್ಬೇಕನ್ನಂತ ಯಾವುದು ಕೂಡ ನಾವು ಮಾಡಲಿಲ್ಲ. ನಮ್ಮ ಇತಿಹಾಸ ಬ್ಯಾಕ್ಗ್ರೌಂಡ್ ಹಂಗಲ್ಲ ರೀ. ಒಟ್ಟಿನಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆರಂಭವಾದ ಗಲಾಟೆ ಇಡೀ ಬಳ್ಳಾರಿ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಬಳ್ಳಾರಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಗಲಭೆ ಆಗಿತ್ತು. ಸದ್ಯ 200ಕ್ಕೂ ಹೆಚ್ಚು ಪೊಲೀಸರು ಘಟನಾ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಅಮರೀಶ LK ಹುಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.